ನಾನು ಸರ್ಕಾರಿ ನೌಕರಲ್ಲಿದ್ರೂ ನಮ್ಮ ಪರ್ಸನಲ್ ಕೆಲಸ ಆಗಬೇಕು ಅಂದರೆ ಲಂಚ ಕೊಡಲೇಬೇಕು. ಇದೇನು ಹೊಸ ಕಥೆ ಹೇಳ್ತಾ ಇದ್ದೀರಾ? ಎಲ್ಲರೂ ನಿಮಗೆ ತಾನೇ ಲಂಚ ಕೊಡೋದು, ಇಲ್ಲಿ ನೀವ್ಯಾಕೆ ಲಂಚ ಕೊಡ್ತಾ ಇದ್ದೀರಾ? ನಮ್ಮಲ್ಲಿ ಏನೇ ಕೆಲಸ ಆಗಬೇಕು ಅಂದರೂ ಆದಿದೇವತೆಗಳು, ಉಪದೇವತೆಗಳು, ಅದ್ರ ಮೇಲೆ ಮೂಲ ದೇವತೆಗಳು ಇರ್ತಾರೆ ಸರ್. ಅವ್ರಿಗೆಲ್ಲ ನೈವೇದ್ಯ ಮಾಡಿ ನಾವು ಪ್ರಸಾದ ತಗೋಬೇಕು. ಅದೆಲ್ಲ ಒಂದು ಪ್ರೊಸೀಜರ್ ಬಿಡಿ. ಸರ್, ಇದು 47 ಊರಿಗೆ ಸಂಬಂಧಪಟ್ಟಿರುವಂಥ ಲಿಸ್ಟು. ಇಷ್ಟು ಕಮ್ಮಿ ಸಮಯದಲ್ಲಿ ಇದನ್ನ ಹೆಕ್ಕಿ ತೆಗಿಬೇಕು ಅಂದರೆ ನಾವು ಎಲ್ಲರನ್ನೂ ಗಮನಿಸಬೇಕಾಗುತ್ತೆ. ಸರ್, ಇದನ್ನು ಖುದ್ದಾಗಿ ನೀವೇ ಪರಿಶೀಲಿಸಿ ತೊಗೊಂಡು ಬಂದಿದ್ದೀರಾ? 2 ದಿನ ನಿದ್ದೆ ಬಿಟ್ಟು 1-2 ಡಬಲ್ ಕ್ರಾಸ್ ಚೆಕ್ ಮಾಡಿದ್ದೀನಿ ಸರ್. ಇದೆಲ್ಲ ಸ್ವತಂತ್ರ ಪೂರ್ವದಲ್ಲಿರೋ ವಂಶಸ್ಥರ ಲಿಸ್ಟು. ಇವರು ಕರ್ನಾಟಕದಲ್ಲಿದ್ದಂಥ ಕುರುಹುಗಳಿದೆ. ಇದಕ್ಕೆ ಬೇಕಾಗಿರೋ ಸಪ್ರೇಟ್ ಇನ್ಫಾರ್ಮೇಷನ್ನ ಇರಿ, ನಾನೊಂದು ಬುಕ್ಲೆಟ್ ಮಾಡಿದ್ದೀನಿ, ತಗೊಳ್ಳಿ ಸರ್. ಆದರೆ ಸರ್, ಇಂಥವರು ಎಕ್ಸಾಕ್ಟಾಗಿ ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕೆಲವು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಲೆಟ್ರ್ ಕೊಟ್ಟು ಚೆಕ್ ಮಾಡಿಸ್ಬೇಕು. ಅದಕ್ಕೆ ಕಮ್ಮಿ ಅಂದರೂ 3 ತಿಂಗಳು ಟೈಮ್ ಹಿಡಿಯುತ್ತೆ ಸರ್. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ. ಸದ್ಯಕ್ಕೆ ನೀವು ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಕಡಿಮೆ ಸಮಯದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಿದ್ದೀರ. ಇದಕ್ಕೆ ನಾನು ಸುಮ್ಮನೆ ಧನ್ಯವಾದಗಳನ್ನು ಹೇಳಲ್ಲ. ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ನೈವೇದ್ಯ ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ನಾನು ನಿಮಗೆ ಕೊಡ್ತೀನಿ. ಶಿವಾನಿ ಮೇಡಮ್ ಕೊಟ್ಟಿದ್ದಾರೆ ಸರ್. ತಗೊಳ್ಳಿ. ಬೇಡ ಸರ್, ಬೇಡ ಸರ್. ಸರ್, ಇದು ಲಂಚ ಅಲ್ಲ. ಲಂಚ ಕೊಡೋ ಮನುಷ್ಯ ನಾನಲ್ಲ. ನೀವು ಪಟ್ಟಿರೋ ಶ್ರಮಕ್ಕೆ ಇದು ಗೌರವಧನ ಅಷ್ಟೇ. ತಗೊಳ್ಳಿ ಸರ್.